ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಂದೆ ದಕ್ಷನ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನ ವರಿಸಿದ್ದಕ್ಕಾಗಿ ಸತಿಯನ್ನ ಪ್ರಜಾಪತಿ ದಕ್ಷ ಅವಮಾನಿಸ್ತಾನೆ. ಅವಮಾನ ತಾಳಲಾರದೆ ಸತಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಸತಿ ಮರಣದ ನಂತರ ಕೋಪೋದ್ರಿಕ್ತನಾಗುವ ಶಿವ ಆಕೆಯ ದೇಹವನ್ನ ಹೊತ್ತುಕೊಂಡು ವಿಶ್ವ ಪರ್ಯಟನೆಗೆ ಹೊರಡುತ್ತಾನೆ. ಶಿವನ ಕೋಪಕ್ಕೆ ಇಡೀ ವಿಶ್ವ ಭಸ್ಮವಾಗುವ ಆತಂಕ ಎದುರಾದಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ 51 ತುಂಡುಗಳನ್ನಾಗಿ ಕತ್ತರಿಸ್ತಾನೆ. ಆಗ ಸತಿಯ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದುವು. ಈ ಸ್ಥಳಗಳೇ ಶಕ್ತಿಪೀಠಗಳಾದವು. ಈ ಶಕ್ತಿಪೀಠಗಳನ್ನ ಕಾಯಲು ಶಿವ ತನ್ನ ಅಂಶದಲ್ಲೇ ಭೈರವಂದಿರನ್ನ ಸೃಷ್ಟಿಸಿ ಆಯಾ ಸ್ಥಳಗಳಲ್ಲಿ ನೇಮಿಸ್ತಾನೆ. ಈ ಶಕ್ತಿಪೀಠಗಳು ಭಾರತ ಮಾತ್ರವಲ್ಲದೆ ಬಾಂಗ್ಲಾದೇಶದಲ್ಲಿ 7, ಪಾಕಿಸ್ತಾನದಲ್ಲಿ 3, ನೇಪಾಳದಲ್ಲಿ 3, ಟಿಬೆಟ್ನಲ್ಲಿ 1 ಮತ್ತು ಶ್ರೀಲಂಕಾದಲ್ಲಿ 1, ಹೀಗೆ ನಾನಾ ದೇಶಗಳಲ್ಲಿ ಹಂಚಿ ಹೋಗಿವೆ. ಈ ಶಕ್ತಿಪೀಠಗಳ ಹೆಸರು ಕೇಳಿದ್ರೂ ನಮ್ಮ ದೇಹದಲ್ಲಿನ ನಕಾರ ಭಾವನೆಗಳು, ದುಷ್ಟಾಲೋಚನೆಗಳು ನಾಶವಾಗ್ತವೆ ಅನ್ನೋದು ವಿಶೇಷ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ 51 ಶಕ್ತಿಪೀಠಗಳ ಕುರಿತಾದ ಚುಟುಕು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ತಾಯಿ ಜಗನ್ಮಾತೆಯ ಶಕ್ತಿಪೀಠಗಳ ಬಗ್ಗೆ ತಿಳಿದುಕೊಳ್ಳೋದು ತೀರ್ಥಯಾತ್ರೆ ಹೋದಷ್ಟೇ ಶ್ರೇಷ್ಠವಾಗತ್ತೆ. ಬನ್ನಿ ಹಾಗಿದ್ರೆ ಜಗನ್ಮಾತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ, ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 51 ಶಕ್ತಿಪೀಠಗಳಲ್ಲೂ ಪ್ರತ್ಯೇಕ ಹೆಸರಿನಿಂದ ಭೈರವ ಎನಿಸಿಕೊಂಡ ಈಶ್ವರನೇರುತ್ತಾನೆ ಎನ್ನುವುದು ಪುರಾಣದ ಉಲ್ಲೇಖ. ಮೊದಲಿಗೆ 1ನೇಯದು ಭೈರವಿ ಕೊಠರಿ ಪೀಠ, ಸತಿದೇವಿಯ ಬ್ರಹ್ಮರಂಧ್ರ ಬಿದ್ದಿರುವ ಸ್ಥಾನ. ಪಾಕಿಸ್ತಾನದ ಕರಾಚಿಯಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಹಿಂಗೋಲಾ ಎಂಬ ನದಿ ಇದೆ. ಅದರ ದಂಡೆಯಲ್ಲಿ ಕೆಲವು ಗುಹೆಗಳಿವೆ. ಒಂದು ಗುಹೆಯೊಳಗೆ ಯಾವಾಗಲೂ ಉರಿಯುತ್ತಿರುವ ಜ್ಯೋತಿ ರೂಪದಲ್ಲಿದ್ದರೆ ಈ ಕ್ಷೇತ್ರದಲ್ಲಿ ಹಿಂಗಲಾದೇವಿ ಎನ್ನುತ್ತಾರೆ. ಇಲ್ಲಿಯ ಭೈರವ ಭೀಮಾಲೋಚನ. ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ದೃಷ್ಟಿ ಸಂಬಂಧ ರೋಗಗಳು ನಿವಾರಣೆಯಾಗುತ್ತೆ. ಇನ್ನು 2ನೇದು ವಿಮಲ ಅಥವಾ ಭುವನೇಶ್ವರಿ ಪೀಠ, ಸತಿದೇವಿಯ ಕಿರೀಟ ಬಿದ್ದಿರುವ ಸ್ಥಾನ. ಹೌರಾ ಬರಹರವ ರೈಲು ಮಾರ್ಗದಲ್ಲಿರುವ ಖಗರಕಾಟ್ ಎಂಬ ರೈಲು ನಿಲ್ದಾಣದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಲಾಲ್ ಬಾಗ್ ಕೋರ್ಟ್ ರೋಡ್ ನಿಲ್ದಾಣದಲ್ಲಿದೆ. ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರುವ ವಟಾನಗರ ಎಂಬಲ್ಲಿ ಗಂಗಾ ನದಿ ದಡದಲ್ಲಿ ಈ ಪೀಠವಿದೆ. ಈ ಪುಣ್ಯಕ್ಷೇತ್ರವನ್ನ ಕಿರೀಟ ಕ್ಷೇತ್ರವೆನ್ನುತ್ತಾರೆ. ಇಲ್ಲಿರುವ ಭೈರವ ಸಂವರ್ತ್ ಅಥವಾ ಕಿರೀಟ ಭೈರವ. ಇನ್ನು 3ನೇದು ಉಮಾಪೀಠ, ಸತಿದೇವಿಯ ಕೇಶಗುಚ್ಛ ಬಿದ್ದಿರುವ ಸ್ಥಾನ. ಮಥುರಾ ಬೃಂದಾವನ ರಸ್ತೆಯಲ್ಲಿ ಬೃಂದಾವನದಿಂದ 3 ಕಿಲೋಮೀಟರ್ ದೂರದಲ್ಲಿ ಭೂತೇಶ್ವರ ಮಹಾದೇವ ಹೆಸರಿನ ದೇವಸ್ಥಾನವಿದೆ. ಇಲ್ಲಿನ ಅರ್ಚಕರು ತಲೆಗೆ ಕಟ್ಟುವ ಕೂದಲಿನ ದಾರ, ಬಳೆ ಮತ್ತಿತರ ಮಂಗಳ ದ್ರವ್ಯಗಳನ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಇಲ್ಲಿರುವ ಭೈರವ ಭೂತೇಶ. ಇನ್ನು 4ನೇದು ಮಹಿಷಾಮರ್ದಿನಿ ಪೀಠ, ಸತಿದೇವಿಯ 2 ದೃಷ್ಟಿಯ ಮತ್ತು ಇನ್ನೊಂದು ಅಂತರಂಗದ ಒಟ್ಟು 3 ಕಣ್ಣುಗಳು ಬಿದ್ದಿರುವ ಸ್ಥಾನ. ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರವೆಂಬ ಸುಪ್ರಸಿದ್ಧ ನಗರವಿದೆ. ಇಲ್ಲೊಂದು ಪೌರಾಣಿಕವಾದ ಮಹಾಲಕ್ಷ್ಮಿ ಮಂದಿರವಿದೆ. ಅನೇಕರು ಈ ದೇವಿಯನ್ನ ಅಂಬಾಜಿ ಅಂತಲೂ ಕರೀತಾರೆ. ಈ ಮಂದಿರವು ಬಹಳ ದೊಡ್ಡದು. ದೇವಸ್ಥಾನದ ಮುಖ್ಯ ಕಟ್ಟಡವು ನೀಲಿ ಕಲ್ಲಿನಿಂದ ಕಟ್ಟಲಾಗಿದೆ. ಈ ದೇವಿಯನ್ನ ಲಕ್ಷ್ಮಿ, ಶ್ರೀಲಕ್ಷ್ಮಿ ಎಂದು ಕರೀತಾರೆ. ಈ ಪೀಠವನ್ನ ಕರವೀರ ಪೀಠವೆಂತಲೂ ಕರೀತಾರೆ. ಇಲ್ಲಿರುವ ಭೈರವ ಕ್ರೋಧೀಶ. ಇನ್ನು 5ನೇದು ಸುಗಂಧ ಪೀಠ. ಈಗಿನ ಬಾಂಗ್ಲಾದೇಶದ ಕುಲಾನ ರೈಲ್ವೆ ನಿಲ್ದಾಣದಿಂದ ಸ್ಪೀಮರ್ನಲ್ಲಿ ಬರಿಸಾಲ್ ಎಂಬ ನಗರಕ್ಕೆ ಹೋಗಬೇಕು. ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಶಿಕಾರಪುರ ಎಂಬ ಗ್ರಾಮವಿದೆ. ಅಲ್ಲಿರುವ ಸುನಂದಾ ನದಿಯ ದಂಡೆಯಲ್ಲಿ ಸುನಂದಾ ದೇವಿಯ ಮಂದಿರವಿದೆ. ಇಲ್ಲಿಯೇ ಸತಿದೇವಿಯ ಮೂಗುಬಟ್ಟು ಬಿದ್ದಿರುವುದು. ಇಲ್ಲಿನ ದೇವಿ ಸುಗಂಧ ಅಥವಾ ಉಗ್ರತಾರ. ಇಲ್ಲಿಯ ಭೈರವ ತ್ರಯಂಬಕ. ಇನ್ನು 6ನೇದು ಅಪ್ಪರ್ಣ ಪೀಠ, ಬಾಂಗ್ಲಾದೇಶದ ಭೋಗ್ರಾ ರೈಲ್ವೆ ನಿಲ್ದಾಣದಿಂದ 32 ಕಿಲೋಮೀಟರ್ ನೈಋತ್ಯ ದಿಕ್ಕಿನಲ್ಲಿ ಭವಾನಿಪುರ ಎಂಬ ಗ್ರಾಮವಿದೆ. ಇದನ್ನೇ ಕರತೋಯಾಟ ಎನ್ನುತ್ತಾರೆ. ಇಲ್ಲಿನ ಸ್ಥಳದಲ್ಲಿ ದೇವಿಯ ಎಡತಲ್ಪ ಬಿದ್ದಿತ್ತು. ಇಲ್ಲಿಯ ದೇವಿ ಅಪ್ಪರ್ಣ. ಇಲ್ಲಿನ ಭೈರವ ವಾಮನ. ಇನ್ನು 7ನೇದು ಶ್ರೀ ಸುಂದರಿ ಪೀಠ. ಉತ್ತರ ಭಾರತದಲ್ಲಿ 2 ಶ್ರೀ ಪರ್ವತಗಳ ವಿವರಣೆ ಸಿಗುತ್ತೆ. ಮೊದಲನೆಯದು ಕಾಶ್ಮೀರದ ಮೇಲ್ಭಾಗದಲ್ಲಿರುವ ಲಡಾಖ್ ಪ್ರದೇಶದಲ್ಲಿ, ಮತ್ತೊಂದು ಅಸ್ಸಾಮಿನ ಸಿಲಹಟ ಎಂಬ ಪ್ರದೇಶದಿಂದ 3 ಕಿಲೋಮೀಟರ್ ನೈಋತ್ಯ ದಿಕ್ಕಿನಲ್ಲಿ ಜೈನಪುರ ಎಂಬ ಪ್ರದೇಶವಿದೆ. ಹೀಗಾಗಿ ಯಾವುದು ಸರಿಯಾದ ಶ್ರೀಪೀಠ ಎಂಬುದನ್ನು ಇದುವರೆಗೂ ನಿರ್ಧರಿಸಲಾಗಲಿಲ್ಲ. ಈ ಪ್ರದೇಶದಲ್ಲಿ ಸತೀದೇವಿಯ ಬಲತಲ್ಪ ಬಿದ್ದಿತ್ತು. ಈ ಕ್ಷೇತ್ರವನ್ನ ಶ್ರೀ ಪರ್ವತವೆಂದು ಕರೀತಾರೆ. ಇಲ್ಲಿನ ಭೈರವ ಸುಂದರಾನಂದ. ಇನ್ನು 8ನೇದು ವಿಶಾಲಾಕ್ಷಿ ಪೀಠ. ವಿಶ್ವಖ್ಯಾತಿಯಾಗಿರುವ ವಾರಣಾಸಿಯನ್ನ ವರುಣ ಪ್ಲಸ್ ಅಸಿ ನದಿಗಳಿಂದ ಆವರಿಸಲ್ಪಟ್ಟಿರೋದ್ರಿಂದ ಈ ಹೆಸರು ಬಂದಿದೆ. ಕಾಶಿ ಎಂಬ ಪೌರಾಣಿಕ ಹೆಸರಿನಿಂದಲೂ ಕರೀತಾರೆ. ಸತಿದೇವಿಯ ಕರ್ಣಕುಂಡಲಗಳು ಮಣಿಕರ್ಣಿಕದ ಬಳಿ ಬಿದ್ದುವು. ಈ ಸ್ಥಳದಲ್ಲಿ ವಿಶಾಲಾಕ್ಷಿ ಮಂದಿರವಿದೆ.
ಕನ್ಯೆಯೇ ಇಲ್ಲಿ ಪೂಜೆ ಮಾಡ್ತಾಳೆ. ಈ ಪೀಠದ ಕ್ಷೇತ್ರವನ್ನ ವಾರಣಾಸಿ ಕ್ಷೇತ್ರವೆನ್ನುತ್ತಾರೆ. ಇಲ್ಲಿನ ಭೈರವ ಕಾಲಭೈರವ. ಇನ್ನು 9ನೇದು ರುಕ್ಮಿಣಿ ಪೀಠ. ಆಂಧ್ರ ಪ್ರದೇಶದ ರಾಜ ಮಹೇಂದ್ರಿನಗರದ ಬಳಿ ಗೋದಾವರಿ ರೈಲು ನಿಲ್ದಾಣವಿದೆ. ಗೋದಾವರಿ ನದಿಯನ್ನ ದಾಟಿ ಆಚೆಗೆ ಹೋದರೆ ಕುಂಬೂರು ಎಂಬ ಗ್ರಾಮ ಸಿಗುತ್ತೆ. ಆ ಪ್ರದೇಶದಲ್ಲೆಲ್ಲೋ ಸತಿದೇವಿಯ ಎಡಕೆನ್ನೆ ಬಿದ್ದಿತ್ತೆಂದು ದಂತಕಥೆ ಇದೆ. ಈ ಪೀಠದ ದೇವಿಯನ್ನ ವಿಶ್ವೇಶಿ, ರುಕ್ಮಿಣಿ, ವಿಶ್ವಮಾತೃಕಾ ಎಂಬುದಾಗಿ ಕರೀತಾರೆ. ಈ ಕ್ಷೇತ್ರವನ್ನ ಗೋದಾವರಿ ಕ್ಷೇತ್ರ ಎನ್ನುತ್ತಾರೆ. ಇಲ್ಲಿಯ ಭೈರವ ದಂಡಪಾಣಿ ಅಥವಾ ವತ್ಸನಾಭ. ಇನ್ನು 10ನೇದು ಗಂಡಕಿ ಪೀಠ. ನೇಪಾಳದ ರಾಜಧಾನಿ ಕಾವ್ಯಮಂಡು, ಅದನ್ನ ಕಠ್ಮಂಡು ಅಂತ ಕರೀತಾರೆ. ಇದರ ಬಳಿ ಇರುವ ಮುಕ್ತಿನಾಥ ಮಂದಿರವೇ ಗಂಡಕಿ ಪೀಠ. ಇಲ್ಲಿಯೇ ಗಂಡಕಿ ನದಿ ಹುಟ್ಟುವುದು. ಇಲ್ಲಿ ಸತಿದೇವಿಯ ಬಲಕೆನ್ನೆ ಬಿದ್ದಿತ್ತು ಎಂದು ಪೌರಾಣಿಕ ಇತಿಹಾಸ ಸಿಗುತ್ತೆ. ಈ ಪೀಠದ ದೇವಿ ಗಂಡಕಿ, ಇಲ್ಲಿನ ಭೈರವ ಚಕ್ರಪಾಣಿ. ಇನ್ನು 11ನೇದು ನಾರಾಯಣಿ ಪೀಠ. ತಮಿಳುನಾಡಿನ ಕನ್ಯಾಕುಮಾರಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಶುಚೀಂದ್ರಮ್ಮ ಎಂಬ ಪೌರಾಣಿಕ ಪಟ್ಟಣವಿದೆ. ಇಲ್ಲಿಯ ಮಂದಿರದಲ್ಲಿ ಸ್ಥಾನ ಶಿವಲಿಂಗವಿದೆ. ಇಲ್ಲಿ ಸತಿದೇವಿಯ ಮೇಲಿನ ದಂತಪಕ್ತಿಗಳು ಬಿದ್ದಿದ್ದವು. ಈ ಪೀಠದ ದೇವಿ ನಾರಾಯಣಿ. ಇಲ್ಲಿಯ ಭೈರವ ಸಂಹಾರ ಅಂದ್ರೆ ಸಂಕ್ರೂರ. ಇನ್ನು 12ನೇದು ವಾರಾಹಿ ಪೀಠ. ಸತಿದೇವಿಯ ಕೆಳ ದಂತಪಂಕ್ತಿಗಳು ಬಿದ್ದ ಸ್ಥಳ. ಪಂಚ ಸಮುದ್ರಗಳು ಸೇರಿರುವ ಜಾವಾ ಸುಮಾತ್ರ ದ್ವೀಪಗಳ ಬಳಿ ಎಂದು ಊಹಿಸಲಾಗಿದೆ. ಆದರೆ ಇಂದಿಗೂ ಸ್ಥಳದ ಪರಿಚಯ ಸರಿಯಾಗಿ ದೊರೆತಿಲ್ಲ. ಅನೇಕ ಗ್ರಂಥಗಳಲ್ಲಿ ವಾರಾಹಿ ಎಂಬ ಹೆಸರಿನ ಪೀಠವಿದೆ. ಇದನ್ನ ಪಂಚಸಾಗರವೆಂದು ಕರೀತಾರೆ. ಅಲ್ಲಿಯ ಭೈರವ ಮಹಾರುದ್ರ ಎಂದು ಉಲ್ಲೇಖಿಸಲಾಗಿದೆ. ಇನ್ನು 13ನೇದು ಅಂಬಿಕಾ ಪೀಠ. ಪಂಜಾಬಿನ ಜ್ವಾಲಾಮುಖಿ ರೋಡ್ ರೈಲು ಸ್ಟೇಷನ್ನಿಂದ 20 ಕಿಲೋಮೀಟರ್ ದೂರದಲ್ಲಿ ಈ ಪೀಠವಿದೆ. ಇಲ್ಲಿ ಸತಿದೇವಿಯ ನಾಲಿಗೆ ಬಿದ್ದಿತ್ತು ಎನ್ನಲಾಗುತ್ತೆ. ಇದನ್ನ ಜ್ವಾಲಾಮುಖಿ ಕ್ಷೇತ್ರ ಎನ್ನುತ್ತಾರೆ. ಈ ಪೀಠದ ದೇವಿ ಸಿದ್ಧಿದ ಅಥವಾ ಅಂಬಿಕಾ. ಇಲ್ಲಿನ ಭೈರವ ಉನ್ಮತ್ತ. ಇನ್ನು 14ನೇದು ಅವಂತಿ ಪೀಠ. ಮಧ್ಯಪ್ರದೇಶದ ಉಜ್ಜಯಿನಿ ಬಳಿ ಇರುವ ಶಿಪ್ರಾ ನದಿಯ ದಂಡೆಯ ಮೇಲೆ ಈ ಪರ್ವತವಿದೆ ಎಂದು ಗ್ರಂಥದಲ್ಲಿ ಓದಿರಬಹುದಾದರೂ ಸರಿಯಾದ ಸ್ಥಾನದ ಸುಳಿವು ಸಿಕ್ಕಿಲ್ಲ. ಇಲ್ಲಿ ಸತಿದೇವಿಯ ಮೇಲ್ತುಟಿ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಈ ಪೀಠದ ದೇವಿ ಆವಂತಿ. ಈ ಕ್ಷೇತ್ರವನ್ನ ಭೈರವ ಪರ್ವತವೆನ್ನುತ್ತಾರೆ. ಇನ್ನು 15ನೇದು ಫುಲ್ಲಾರ ಪೀಠ. ಉತ್ತರ ಪ್ರದೇಶದ ಅಹಮದಪುರ ಕಟಾವಾ ರೈಲು ಮಾರ್ಗದಲ್ಲಿ ಲಾಭಾಪುರ ಎಂಬ ಸ್ಟೇಷನ್ ಸಿಗುತ್ತೆ. ಇದರ ಬಳಿ ಎಲ್ಲೋ ಸತಿದೇವಿಯ ಕೆಳದುಟಿ ಬಿದ್ದಿತ್ತು ಎಂಬ ಉಲ್ಲೇಖವಿದೆ. ಈ ಪೀಠದ ದೇವಿ ಫುಲ್ಲಾರ. ಇದನ್ನ ಅಟ್ಟಹಾಸ ಪೀಠವೆಂದು ಹೇಳ್ತಾರೆ. ಇಲ್ಲಿಯ ಭೈರವ ವಿಶ್ವೇಶ. ಇನ್ನು 16ನೇದು ಭ್ರಾಮರಿ ಪೀಠ. ಮಹಾರಾಷ್ಟ್ರದ ಸುಪ್ರಸಿದ್ಧ ತೀರ್ಥಕ್ಷೇತ್ರ ನಾಸಿಕ. ಇಲ್ಲಿಯ ಪಂಚವಟಿ ಪ್ರದೇಶದಲ್ಲಿ ಭದ್ರಕಾಳಿ ಮಂದಿರವಿದೆ. ಸತಿದೇವಿಯ ಗಲ್ಲ ಬಿದ್ದ ಸ್ಥಳ. ಈ ಪೀಠದ ದೇವಿ ಭ್ರಾಮರಿ ಕ್ಷೇತ್ರವನ್ನ ಜನಸ್ಥಾನವೆಂದು ಹೇಳ್ತಾರೆ. ಇಲ್ಲಿಯ ಭೈರವ ವಿಕೃತಾಕ್ಷ. ಇನ್ನು 17ನೇದು ಮಹಾಮಾಯ ಪೀಠ. ಕಾಶ್ಮೀರದ ಅಮರನಾಥವೆಂಬ ಹಿಮ ಶಿವಲಿಂಗದಲ್ಲಿಯೇ ಈ ಸತಿದೇವಿಯ ಕತ್ತು ಅಥವಾ ಕಂಠ ಬಿದ್ದಿತ್ತು. ಇದನ್ನ ಹಿಮಪೀಠ, ಕಾಶ್ಮೀರ ಪೀಠವೆಂದು ಕರೀತಾರೆ. ಈ ಪೀಠದ ದೇವಿ ಮಹಾಮಾಯ. ಇಲ್ಲಿಯ ಭೈರವ ತ್ರಿಸಂದೇಶ್ವರ. ಇನ್ನು 18ನೇದು ನಂದಿನಿ ಪೀಠ. ಪಶ್ಚಿಮ ಬಂಗಾಳದ ಹೌರಾ ಕ್ಯೂಲ್ ರೈಲು ಮಾರ್ಗದಲ್ಲಿ ಸೈಂತಿಯಾ ನಿಲ್ದಾಣವಿದೆ. ಅಲ್ಲಿಂದ ಆಗ್ನೇಯ ಮೂಲೆಯಲ್ಲಿನ ರೈಲು ದಾರಿಯಲ್ಲಿ ಒಂದು ಪುರಾತನ ವಟವೃಕ್ಷವಿದೆ. ಈ ಮರದ ಕೆಳಗೆ ಸತಿದೇವಿಯ ಕಂಠಹಾರ ಬಿದ್ದಿತ್ತು. ಇದನ್ನ ನಂದಿನಿಪುರ ಕ್ಷೇತ್ರವೆನ್ನುತ್ತಾರೆ. ಈ ಪೀಠದ ದೇವಿ ನಂದಿನಿ. ಇಲ್ಲಿಯ ಭೈರವ ನಂದಿಕೇಶ್ವರ. ಇನ್ನು 19ನೇದು ಮಹಾಲಕ್ಷ್ಮಿ ಪೀಠ. ವಿಶ್ವವಿಖ್ಯಾತ ಮಲ್ಲಿಕಾರ್ಜುನ ಮಂದಿರವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದಲ್ಲಿದೆ. ಈ ದೇವಸ್ಥಾನದಲ್ಲಿ ಭ್ರಮರಾಂಬ ದೇವಿಯ ಮಂದಿರವಿದೆ. ಇಲ್ಲಿ ಸತಿದೇವಿಯ ಗ್ರೀವ ಅಂದ್ರೆ ನಾಲಿಗೆ ಬಿದ್ದಿತ್ತು ಎನ್ನಲಾಗುತ್ತೆ. ಈ ಪೀಠದ ದೇವಿ ಮಹಾಲಕ್ಷ್ಮಿ. ಇದನ್ನ ಶ್ರೀಶೈಲ ಪೀಠವೆಂದು ಹೇಳ್ತಾರೆ. ಇಲ್ಲಿ ನೆಲೆಸಿರುವ ಭೈರವ ಶಂಭರಾನಂದ ಅಥವಾ ಈಶ್ವರಾನಂದ. ಇನ್ನು 20ನೇದು ಕಾಳಿಕಾ ಪೀಠ. ಪಶ್ಚಿಮ ಬಂಗಾಳದ ಹೌರಾ ಕ್ಯೂಲಾ ರೈಲು ಮಾರ್ಗದಲ್ಲಿ ವಲಹಾಟಿ ನಿಲ್ದಾಣವಿದೆ. ಅಲ್ಲಿಂದ 3 ಕಿಲೋಮೀಟರ್ ನೈಋತ್ಯದಲ್ಲಿ ಒಂದು ಗುಡ್ಡವಿದೆ. ಇಲ್ಲಿ ಸತಿದೇವಿಯ ನಳ ಅಂದ್ರೆ ಕರುಳು ಬಿದ್ದಿತ್ತಂತೆ. ಇದನ್ನ ನಲಹಾಳಿ ಪೀಠವೆಂದು ಹೇಳ್ತಾರೆ. ಈ ಪೀಠದ ದೇವಿ ಕಾಳಿಕಾ ಭೈರವ ಯೋಗೀಶ. ಇನ್ನು 21ನೇದು ಉಮಾ ಅಥವಾ ಮಹಾದೇವಿ ಪೀಠ. ಉತ್ತರ ಪ್ರದೇಶದ ಗೋರಖಪುರದಿಂದ ಮುಂದೆ ಹೋದರೆ ಜನಕಪುರ ಸಿಗುತ್ತೆ. ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಉಚ್ಚಟದಲ್ಲಿ ಒಂದು ದುರ್ಗಾ ಮಂದಿರವಿದೆ. ಈ ಉಚ್ಚಟ ಗ್ರಾಮದಿಂದ 15 ಕಿಲೋಮೀಟರ್ ದೂರದಲ್ಲಿ ವನದುರ್ಗಾ ಮಂದಿರವಿದೆ. ಸಮೀಪದಲ್ಲಿ ಸಹಾರಸ ನಿಲ್ದಾಣವಿದೆ. ಅದರ ಬಳಿ ಉಗ್ರತಾರ ಮಂದಿರವಿದೆ. ಸನಾ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಜಯಮಂಗಳ ದೇವಿಯ ಮಂದಿರವಿದೆ.
ಹೀಗೆ ಮಿಥಿಲಾ ಪ್ರದೇಶ ಅನೇಕ ದೇವಿಯ ಮಂದಿರಗಳಿರುವುದರಿಂದ ಯಾವುದು ಸರಿಯಾದ ಮಿಥಿಲಾ ಪೀಠ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಗ್ರಂಥಗಳ ಪ್ರಕಾರ ಸತಿದೇವಿಯ ಎಡ ಹೆಗಲು ಬಿದ್ದದ್ದು ಇದೇ ಸ್ಥಳದಲ್ಲಿ. ಇಲ್ಲಿ ನೆಲೆಸಿರುವ ಭೈರವ ಮಹೋದಕ. ಇನ್ನು 22ನೇದು ಕುಮಾರಿ ಪೀಠ. ಬಂಗಾಳಿ ಸಾಹಿತಿಗಳು ದೇವಿ ಉಪಾಸಕರ ಪ್ರಕಾರ ಈ ಪೀಠವು ತಮಿಳುನಾಡಿನ ಯಾವುದೋ ಪ್ರದೇಶದಲ್ಲಿ ರತ್ನಾವಳಿ ಇದೆ ಎಂದು ತಿಳಿದುಕೊಳ್ಳಬಹುದು. ಇಲ್ಲಿ ದೇವಿಯ ಬಲ ಹೆಗಲು ಬಿದ್ದಿತ್ತಂತೆ. ಇಲ್ಲಿ ನೆಲೆಸಿರುವ ಭೈರವ ಶಿವ. ಇನ್ನು 23ನೇದು ಚಂದ್ರಭಾಗ ಪೀಠ. ಸೌರಾಷ್ಟ್ರದ ಗಿರಿನಾರ್ ಪರ್ವತದ ಮೇಲೆ ಅಂಬಾಜಿ ಮಂದಿರವಿದೆ. ಮಹಾಕಾಳಿ ಶಿಖರದಲ್ಲಿ ಕಾಳಿ ಮಂದಿರವಿದೆ. ಇವುಗಳಲ್ಲಿ ಯಾವುದು ಪ್ರಭಾಸ ಕ್ಷೇತ್ರದ ಶಕ್ತಿಪೀಠ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇಲ್ಲಿ ಸತಿದೇವಿಯ ಹೊಟ್ಟೆ ಬಿದ್ದಿತ್ತು ಅಂತ ಉಲ್ಲೇಖವಿದೆ. ಇಲ್ಲಿ ನೆಲೆಸಿರುವ ಭೈರವ ವಕ್ರತುಂಡ. 24ನೇದು ತ್ರಿಪುರ ಮಾಲಿನ ಪೀಠ. ಪಂಜಾಬಿನಲ್ಲಿ ಸುಪ್ರಸಿದ್ಧ ಜಲಾಂಧರ ನಗರದ ದುರ್ಗಾ ಮಂದಿರವಿದೆ. ಇಲ್ಲಿ ಸತಿದೇವಿಯ ಎಡಸ್ತನವು ಬಿದ್ದಿತ್ತು ಎಂಬ ಉಲ್ಲೇಖವು ನಾನಾ ಪುರಾಣ ಗ್ರಂಥಗಳಲ್ಲಿ ಸಿಗ್ತವೆ. ಈ ಸ್ಥಳ ಕೂಡ ಅತ್ಯಂತ ಶಕ್ತಿಯುತವಾದದ್ದು ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಇಲ್ಲಿ ನೆಲೆಸಿರುವ ಭೈರವನೇ ಭಿಕ್ಷಾಣ. ಇನ್ನು 25ನೇದು ಶಿವಾನಿ ಪೀಠ. ಸುಪ್ರಸಿದ್ಧ ಚಿತ್ರಕೂಟ ಕ್ಷೇತ್ರ ಅಥವಾ ಮೈಹರದ ಶಾರದಾ ಮಂದಿರವನ್ನೇ ರಾಮಗಿರಿ ಶಕ್ತಿಪೀಠವೆನ್ನುತ್ತಾರೆ. ಇಲ್ಲಿ ಸತಿದೇವಿಯ ಬಲಸ್ಥನವು ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿನ ಭೈರವ ಚಂಡ. ಇನ್ನು 26ನೇದು ಜಯದುರ್ಗ ಪೀಠ. ಉತ್ತರ ಪ್ರದೇಶದ ಸುಪ್ರಸಿದ್ಧ ವೈದ್ಯನಾಥ ಮಂದಿರದ ಎದುರಿಗೆ ಒಂದು ಶಕ್ತಿ ಮಂದಿರವಿದೆ. ಅದು ಸತಿದೇವಿಯ ಹೃದಯವು ಇಲ್ಲಿ ಬಿದ್ದಿದ್ದೆಂದು ಹೇಳ್ತಾರೆ. ಇದನ್ನ ವೈದ್ಯನಾಥ ಕ್ಷೇತ್ರವೆನ್ನುತ್ತಾರೆ. ಇಲ್ಲಿನ ಭೈರವ ವೈದ್ಯನಾಥ. ಇನ್ನು 27ನೇದು ಮಹಿಷಾಮರ್ದಿನಿ ಪೀಠ. ಪಶ್ಚಿಮ ಬಂಗಾಳದ ಓಂಡಾಲ ಸೈಂಥಿಯಾ ರೈಲು ಮಾರ್ಗದಲ್ಲಿ ದುಬರಾಜಪುರ ನಿಲ್ದಾಣವಿದೆ. ಅಲ್ಲಿಂದ 11 ಕಿಲೋಮೀಟರ್ ದೂರ ಉತ್ತರದಲ್ಲಿ ಒಂದು ಸ್ಮಶಾನ ಭೂಮಿ ಸಿಗುತ್ತೆ. ಇಲ್ಲಿ ಸತಿದೇವಿಯ ಮನಸ್ಸು ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಈ ಕ್ಷೇತ್ರವನ್ನ ವಕ್ರೇಶ್ವರವೆನ್ನುತ್ತಾರೆ. ಇಲ್ಲಿನ ಭೈರವ ವೈದ್ಯನಾಥ. ಇನ್ನು 28ನೇದು ಶರ್ವಾಣಿ ಪೀಠ. ದಕ್ಷಿಣ ಭಾರತದ ಸುಪ್ರಸಿದ್ಧ ಕನ್ಯಾಕುಮಾರಿ ದೇವಸ್ಥಾನದೊಳಗೆ ಭದ್ರಕಾಳಿ ಮಂದಿರವಿದೆ. ಇದನ್ನ ಕನ್ಯಾಕಾಶ್ರಮವೆನ್ನುತ್ತಾರೆ. ಇಲ್ಲಿ ಸತಿದೇವಿಯ ಬೆನ್ನು ಬಿದ್ದಿತ್ತು ಎಂಬ ಉಲ್ಲೇಖವಿದೆ. ಇಲ್ಲಿನ ಭೈರವ ನಿಮಿಷ. ಇನ್ನು 29ನೇದು ಬಹುಲಾ ಅಥವಾ ಚಂಡಿಕಾ ಪೀಠ. ಪಶ್ಚಿಮ ಬಂಗಾಳದ ಅಹಮದಪುರದಿಂದ ಕಠವಾ ಎಂಬ ಕಡೆ ಒಂದು ರೈಲು ಮಾರ್ಗವಿದೆ. ಕಠವಾ ನಿಲ್ದಾಣದಿಂದ ಪಶ್ಚಿಮಕ್ಕೆ ಕೇತು ಬ್ರಹ್ಮ ಎಂಬ ಗ್ರಾಮದಲ್ಲಿ ಚಂಡಿಕಾ ಅಥವಾ ಬಹುಲಾ ದೇವಿಯ ಮಂದಿರವಿದೆ. ಇಲ್ಲಿ ಸತಿದೇವಿಯ ಎಡತೋಳು ಬಿದ್ದಿತ್ತು ಎಂಬ ಉಲ್ಲೇಖವಿದೆ. ಇಲ್ಲಿನ ಭೈರವ ಭೀರುಕ. 30ನೇದು ಭವಾನಿ ಪೀಠ. ಬಾಂಗ್ಲಾದೇಶದ ಚಿತ್ತಶಾಲಿ ಪಟ್ಟಣದಿಂದ 40 ಕಿಲೋಮೀಟರ್ ದೂರದಲ್ಲಿ ಮೀಲಾಪುರ ಸೀತಾಕುಂಡ ರೈಲು ನಿಲ್ದಾಣವಿದೆ. ಅದರ ಪಕ್ಕದಲ್ಲಿ ಚಂದ್ರಶೇಖರ ಪರ್ವತವಿದೆ. ಇದನ್ನ ಚಟ್ಟಲ ಕ್ಷೇತ್ರವೆನ್ನುತ್ತಾರೆ. ಇಲ್ಲಿರುವ ಭವಾನಿ ಮಂದಿರದಲ್ಲಿ ಸತಿದೇವಿಯ ಬಲತೋಳು ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿಯ ಭೈರವ ಚಂದ್ರಶೇಖರ. 31ನೇದು ಮಾಂಗಲ ಚಂಡಿಕಾ ಪೀಠ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ರುದ್ರಸಾಗರವಿದೆ. ಸಮೀಪದಲ್ಲಿ ಹರಿಸಿದ್ದಿ ದೇವಿಯ ಮಂದಿರವಿದೆ. ಇದನ್ನ ಉಜ್ಜಯಿನಿ ಕ್ಷೇತ್ರವೆನ್ನುತ್ತಾರೆ. ಈ ಮಂದಿರದಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಮೊಣಕೈಯನ್ನೇ ಪೂಜೆ ಮಾಡ್ತಾರೆ. ಇಲ್ಲಿನ ಭೈರವ ಕಪಿಲಾಂಬರ. 32ನೇದು ಗಾಯತ್ರಿ ಪೀಠ. ರಾಜಸ್ಥಾನದ ಅಜೀರ ನಗರದ ಬಳಿ ಬ್ರಹ್ಮ ಪುಷ್ಕರವಿದೆ. ಪ್ರಪಂಚದಲ್ಲೇ ಬ್ರಹ್ಮನಿಗೆ ದೇವಸ್ಥಾನವಿರುವುದು ಈ ಸ್ಥಳದಲ್ಲಿ ಮಾತ್ರ. ಇದರ ಸಮೀಪದಲ್ಲಿ ಗಾಯತ್ರಿ ಪರ್ವತವಿದೆ. ಇಲ್ಲಿ ಸತಿದೇವಿಯ 2 ಕಂಕಳು ಅಂದರೆ ಮಣಿಕಟ್ಟು ಬಿದ್ದವು ಎಂಬ ಉಲ್ಲೇಖ ಸಿಗುತ್ತೆ. ಇದನ್ನ ಮಣಿವೇದಿಕೆ ಕ್ಷೇತ್ರವೆನ್ನುತ್ತಾರೆ. ಇಲ್ಲಿನ ಭೈರವ ಶರ್ವಾನಂದ. ಇನ್ನು 33ನೇದು ದಾಕ್ಷಾಯಿಣಿ ಪೀಠ. ಪವಿತ್ರ ಮಾನಸ ಸರೋವರವು ತಿಬ್ಬತ್ತಿನಲ್ಲಿದೆ. ಇದನ್ನ ಮಾನಸ ಕ್ಷೇತ್ರವೆಂದು ಹೇಳ್ತಾರೆ. ಸರೋವರದ ದಂಡೆಯಲ್ಲಿ ಸತಿದೇವಿಯ ಬಲಗೈ ಬಿದ್ದಿತ್ತು ಅಂತ ಉಲ್ಲೇಖ ಸಿಗುತ್ತೆ. ಇಲ್ಲಿನ ಭೈರವ ಅಮರ. ಇನ್ನು 34ನೇದು ಯಶೋರೇಶ್ವರಿ ಪೀಠ. ಬಾಂಗ್ಲಾದೇಶದ ಕುಲಾನ ಪ್ರಾಂತ್ಯದ ಈಶ್ವರಿಪುರವೆಂಬ ಗ್ರಾಮ ಈಗಿನ ಹೆಸರು ಜೈಸೋಕ ಎಂದಿದೆ. ಇದು ಬಾಚಣಿಕೆಗೆ ಹೆಸರುವಾಸಿಯಾದ ಕ್ಷೇತ್ರ. ಇದನ್ನ ಯಾಶೋರ ಕ್ಷೇತ್ರವೆನ್ನುತ್ತಾರೆ. ಇಲ್ಲಿ ಸತಿದೇವಿಯ ಎಡಗೈ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿನ ಭೈರವ ಛಂಡ್. ಇನ್ನು 35ನೇದು ಲಲಿತಾ ಪೀಠ. ಪ್ರಯಾಗ ಕ್ಷೇತ್ರದಲ್ಲಿ ಈ ಪೀಠವಿದೆ ಎಂದು ಹೇಳ್ತಾರೆ. ಆಲೋಪಿ ದೇವಿಯ ಸ್ಥಾನವನ್ನ ಮೂಲ ಪೀಠವೆನ್ನುತ್ತಾರೆ. ಆದರೆ ಅಕ್ಷಯ ವಟದ ಬಳಿ ಲಲಿತಾ ದೇವಿಯ ಒಂದು ಮಂದಿರವಿದೆ. ಹಾಗೆ ಈ ನಗರದಲ್ಲಿ ಇನ್ನೂ ಅನೇಕ ಲಲಿತಾ ದೇವಿಯ ಮಂದಿರಗಳಿವೆ. ಪೀಠದ ನಿರ್ಧಾರವು ಏನೇ ಇರಲಿ, ಇಲ್ಲಿ ಸತಿದೇವಿಯ ಕೈ ಬೆರಳು ಬಿದ್ದಿತ್ತು ಎಂಬ ಉಲ್ಲೇಖವಿದೆ. ಇಲ್ಲಿನ ಭೈರವ ಭವ. 36ನೇದು ವಿಮಲಾ ಪೀಠ. ಉತ್ಕಲ ಅಂದರೆ ಒರಿಸ್ಸಾದ ಸುಪ್ರಸಿದ್ಧ ಜಗನ್ನಾಥಪುರಿ ದೇವ ಮಂದಿರದೊಳಗೆ ವಿಮಲಾ ದೇವಿಯ ಮಂದಿರವಿದೆ. ಕೆಲವು ವಿದ್ವಾಂಸರು ಯಜುಪುರದ ಮಿರಜಾದೇವಿಯ ಮಂದಿರವೇ ಶಕ್ತಿಪೀಠ ಎನ್ನುತ್ತಾರೆ.
ಇಲ್ಲಿ ಸತಿದೇವಿಯ ಹೊಕ್ಕಳು ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿನ ಭೈರವ ಜಗನ್ನಾಥ. ಇನ್ನು 37ನೇದು ದೇವಗರ್ಭ ಪೀಠ. ತಮಿಳುನಾಡಿನ ಸುಪ್ರಸಿದ್ಧ ಕಾಂಚೀಪುರವು ಪವಿತ್ರವಾಗಿರುವ ಸಪ್ತ ಮರಿಗಳಲ್ಲಿ ಒಂದು. ಇಲ್ಲಿ ಶಿವಕಾಂಚಿ ಮತ್ತು ವಿಷ್ಣುಕಾಂಚಿ ಎಂಬ 2 ಭಾಗಗಳಾಗಿವೆ. ಶಿವಕಾಂಚಿಯಲ್ಲಿರುವ ಮಂದಿರದಲ್ಲಿ ಒಂದು ಕಾಮಂದಿರವಿದೆ. ಇಲ್ಲಿ ಸತಿದೇವಿಯ ಅಸ್ಥಿ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ದೇವಗರ್ಭ ಪೀಠವೆಂದು ಇದನ್ನ ದೇವಗರ್ಭ ಪೀಠವೆಂದು ಕರೀತಾರೆ. ಇಲ್ಲಿನ ಭೈರವ ರೂರು. ಇನ್ನು 38ನೇದು ಕಾಳಿಪೀಠ. ಅನೇಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದ್ದರೂ ಯಾವ ಸ್ಥಾನವೆಂಬುದು ಮಾತ್ರ ಯಾರಿಗೂ ತಿಳಿದಿಲ್ಲ. ಇಲ್ಲಿ ಸತಿಯ ವಾಮ ನಿತಂಬ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿ ಕಾಳಿಯನ್ನ ದೇವತೆಯನ್ನಾಗಿ ಆರಾಧಿಸಲಾಗುತ್ತೆ. ಇಲ್ಲಿರುವ ಭೈರವ ಅಸಿತಾಂಗ. ಇನ್ನು 39ನೇದು ಶೋಣಾಕ್ಷಿ ಪೀಠ. ಮಧ್ಯಪ್ರದೇಶದ ಸುಪ್ರಸಿದ್ಧ ಮತ್ತು ಪವಿತ್ರ ನದಿಗಳಾದ ನರ್ಮದಾ ಮತ್ತು ಸೋನಾ ಅಮರಕಂಠದಲ್ಲಿ ಹುಟ್ಟುತ್ತವೆ. ಕೆಲವು ಗ್ರಂಥಕರ್ತರು ಡೆಹರಿ ಆನ್ ಸೋನ್ ಎಂಬುದು ಶಕ್ತಿಪೀಠವೆನ್ನುತ್ತಾರೆ. ಸತಿದೇವಿಯ ದಕ್ಷಿಣ ನಿತಂಬ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇದನ್ನ ನರ್ಮದಾ ಅಥವಾ ಶೋಣಾಕ್ಷಿ ಪೀಠವೆನ್ನುತ್ತಾರೆ. ಇಲ್ಲಿನ ಭೈರವ ಭದ್ರಸೇನ. ಇನ್ನು 40ನೇದು ಕಾಮಾಕ್ಷ ಪೀಠ. ಅಸ್ಸಾಮಿನ ರಾಜಧಾನಿ ಗೌಹಾಟಿಯ ಸಮೀಪದಲ್ಲಿ ಕಾಮಗಿರಿ ಕ್ಷೇತ್ರವಿದೆ. ಅಲ್ಲಿ ಸತಿದೇವಿಯ ಯೋನಿ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಅದುವೇ ಕಾಮಾಕ್ಷವೆಂದು ಹೆಸರುವಾಸಿಯಾಗಿರುವ ಶಕ್ತಿಪೀಠ. ಇದನ್ನ ಕಾಮಾಖ್ಯ ಪೀಠ ಅಂತಲೂ ಕರೀತಾರೆ. ಇಲ್ಲಿಯ ಭೈರವ ಉಮಾನಾಥ. ಇನ್ನು 41 ಮಹಾಮಾಯ ಪೀಠ. ನೇಪಾಳದ ಸುಪ್ರಸಿದ್ಧ ಪಶುಪತಿನಾಥ ದೇವಾಲಯದ ಪಕ್ಕದಲ್ಲಿ ಭಾಗವಂತಿ ನದಿ ಹರಿಯುತ್ತೆ. ಅದರ ದಂಡೆಯಲ್ಲಿ ಗುಹೇಶ್ವರಿ ನದಿಯ ಮಂದಿರವಿದೆ. ಇಲ್ಲಿಯೇ ಸತಿದೇವಿಯ 2 ಮೊಣಕಾಲುಗಳು ಬಿದ್ದಿದ್ದವು ಎಂಬ ಉಲ್ಲೇಖ ಸಿಗುತ್ತೆ. ಈ ಪೀಠವನ್ನ ಮಹಾಮಾಯ ಪೀಠವೆನ್ನುತ್ತಾರೆ. ಇಲ್ಲಿನ ಭೈರವ ಕಪಾಲ. ಇನ್ನು 42 ಜಯಂತಿ ಪೀಠ. ಅರುಣಾಚಲ ಪ್ರದೇಶ ರಾಜ್ಯದ ಶಿಲ್ಲಾಂಗ ನಗರದಿಂದ 50 ಕಿಲೋಮೀಟರ್ ದೂರದಲ್ಲಿ ಜಯಂತಿಯ ಪರ್ವತ ಶಿಖರಗಳಿವೆ. ಸಮೀಪದ ಬಾಹುಭಾಗ್ ಗ್ರಾಮದಲ್ಲಿ ಸತಿದೇವಿಯ ಬಲತೊಡೆ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿಯ ಶಕ್ತಿಪೀಠವನ್ನ ಜಯಂತಿ ಪೀಠವೆನ್ನುತ್ತಾರೆ. ಇಲ್ಲಿಯ ಭೈರವ ಕ್ರಮದೀಶ್ವರ. ಇನ್ನು 43 ಸರ್ವಾನಂದಕರಿ ಪೀಠ. ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾ ನಗರದಲ್ಲಿರುವ ದೊಡ್ಡ ವಿಳನೇಶ್ವರುವರಿಯ ದೇವಸ್ಥಾನದೊಳಗೆ ಸತಿದೇವಿಯ ಎಡತೊಡೆ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇದಕ್ಕೆ ಮಗದ ಕ್ಷೇತ್ರವೆಂದು ಸರ್ವಾನಂದಕರಿ ಪೀಠವೆಂದು ಕರೀತಾರೆ. ಇಲ್ಲಿನ ಭೈರವ ವ್ಯೋಮಕೇಶ. ಇನ್ನು 44ನೇದು ಭ್ರಾಮರಿ ಪೀಠ. ಡಾರ್ಜಿಲಿಂಗ್ ಹೋಗುವ ದಾರಿಯಲ್ಲಿರುವ ಜಲಪಾಯಿ ಗುಡಿ ನಗರ ಸಿಗುತ್ತೆ. ಈ ಜಿಲ್ಲೆಯ ಬೋಧಾ ಪ್ರದೇಶದಲ್ಲಿ ಶಾಲವಾಡಿ ಗ್ರಾಮದ ಬಳಿ ತಿಸ್ತಾ ಅಂದ್ರೆ ತ್ರಿಸೋತೈತ ನದಿ ಇದೆ. ಇದರ ದಂಡೆಯಲ್ಲಿ ಭ್ರಾಮರಿ ಪೀಠವಿದೆ. ಇದನ್ನ ತ್ರಿಸ್ತೋತ ಕ್ಷೇತ್ರವೆನ್ನುತ್ತಾರೆ. ಸತಿದೇವಿಯ ವಾಮಪಾದ ಬಿದ್ದ ಕ್ಷೇತ್ರವೇ ಇದು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿಯ ಭೈರವ ಈಶ್ವರ. ಇನ್ನು 45ನೇದು ತ್ರಿಪುರ ಸುಂದರಿ ಪೀಠ. ಈಶಾನ್ಯ ರಾಜ್ಯಗಳಲ್ಲಿ ತ್ರಿಪುರ ಒಂದು. ಈ ರಾಜ್ಯದ ರಾಧಾ ಕಿಶೋರಪುರ ಎಂಬ ಗ್ರಾಮದಿಂದ 3 ಕಿಲೋಮೀಟರ್ ಆಗ್ನೇಯ ದಿಕ್ಕಿನಲ್ಲಿರುವ ಪರ್ವತದ ಮೇಲೆ ತ್ರಿಪುರ ಸುಂದರಿ ಪೀಠವಿದೆ. ಇಲ್ಲಿ ಸತಿದೇವಿಯ ದಕ್ಷಿಣ ಪಾದ ಬಿದ್ದಿತ್ತು. ಇಲ್ಲಿಯ ಭೈರವ ತ್ರಿಪುರೇಶ. ಇನ್ನು 46ನೇದು ಕಪಾಲಿನಿ ಅಥವಾ ಭೀಮರೂಪ ಪೀಠ. ಬಂಗಾಳದ ಮಿಡನಾಪುರ ರೈಲು ನಿಲ್ದಾಣದ ಸಮೀಪ ತಮಲುಕ ಎಂಬ ಗ್ರಾಮವಿದೆ. ಅಲ್ಲೊಂದು ಸುಪ್ರಸಿದ್ಧ ಕಾಳಿ ಮಂದಿರವಿದೆ. ಅಲ್ಲಿ ಸತಿದೇವಿಯ ವಾಮಗುಲಫ ಅಂದ್ರೆ ಟಖಾನಾ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಈ ಪ್ರದೇಶವನ್ನ ವಿಭಾಷಾ ಕ್ಷೇತ್ರವೆನ್ನುತ್ತಾರೆ. ಈ ಶಕ್ತಿಪೀಠವನ್ನ ಕಪಾಲಿನಿ ಎಂದು ಹೇಳ್ತಾರೆ. ಇಲ್ಲಿನ ಭೈರವ ಸರ್ವಾನಂದ ಅಥವಾ ಕಪಾಲಿ. ಇನ್ನು 47ನೇದು ಸಾವಿತ್ರಿ ಪೀಠ. ಇಲ್ಲಿಯೇ ಕುರುಕ್ಷೇತ್ರ ನಡೆದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿಯೇ ಅತ್ಯಂತ ವಿಶಾಲವಾದ ದ್ವೈಪಾಯನ ಸರೋವರವಿದೆ. ಇದರ ಬಳಿ ಸಾವಿತ್ರಿ ಪೀಠವಿದೆ. ಇಲ್ಲಿ ಸತಿದೇವಿಯ ದಕ್ಷಿಣ ಗುಲ್ಬಾ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿನ ಭೈರವ ಸ್ಥಾಣು. ಇನ್ನು 48 ಇಂದ್ರಾಕ್ಷಿ ಪೀಠ. ಪ್ರಾಚೀನ ಲಂಕೆಯು ಯಾವುದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಈಗಿನ ಶ್ರೀಲಂಕೆಯನ್ನ ಸಿಂಹಳ ದ್ವೀಪವೆನ್ನುತ್ತಾರೆ. ಇಲ್ಲಿಯ ಯಾವುದೋ ಬೆಟ್ಟದ ಮೇಲೆ ಸತಿದೇವಿಯ ನೂಪುರ ಅಂದ್ರೆ ಗೆಜ್ಜೆ ಬಿದ್ದಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಇಲ್ಲಿಯ ಶಕ್ತಿ ದೇವತೆ ಇಂದ್ರಾಕ್ಷಿ. ಇಲ್ಲಿನ ಭೈರವ ರಾಕ್ಷಸೇಶ್ವರ. ಇನ್ನು 49 ಮೂಲಧಾತ್ರಿ ಪೀಠ. ಬಂಗಾಳದ ಬರ್ದವಾನ್ ರೈಲು ನಿಲ್ದಾಣದಿಂದ 32 ಕಿಲೋಮೀಟರ್ ಉತ್ತರದಲ್ಲಿ ಬೈರಾಟವೆಂಬ ಗ್ರಾಮವಿದೆ. ಇಲ್ಲಿ ಸತಿದೇವಿಯ ದಕ್ಷಿಣ ಪಾದದ ಬೆರಳು ಬಿದ್ದಿದ್ದವು ಎಂಬ ಉಲ್ಲೇಖ ಸಿಗುತ್ತೆ. ಇದನ್ನ ಯುಗಾಧ್ಯ ಕ್ಷೇತ್ರವೆಂದು ಕರೀತಾರೆ. ಇಲ್ಲಿಯ ಶಕ್ತಿಪೀಠವನ್ನ ಮೂಲಧಾತ್ರಿ ಎನ್ನುತ್ತಾರೆ. ಇಲ್ಲಿ ನೆಲೆಸಿರುವ ಭೈರವ ಕ್ಷೀರಕಂಟಕ. ಇನ್ನು 50ನೇದು ಅಂಬಿಕಾ ಪೀಠ. ರಾಜಸ್ಥಾನದ ರಾಜಧಾನಿ ಜೈಪುರ ನಗರದಿಂದ 65 ಕಿಲೋಮೀಟರ್ ಉತ್ತರದಲ್ಲಿ ಬೈರಾಟ ನಗರವಿದೆ. ಇಲ್ಲಿ ಸತಿದೇವಿಯ ದಾಹಿನ ಕಾಲ್ಬೆರಳುಗಳು ಬಿದ್ದಿದ್ದವು ಎಂಬ ಉಲ್ಲೇಖ ಸಿಗುತ್ತೆ. ಇದನ್ನ ಅಂಬಿಕಾ ಶಕ್ತಿಪೀಠ ಅಂತ ಕರೀತಾರೆ. ಇಲ್ಲಿ ನೆಲೆಸಿರುವ ಭೈರವ ಅಮೃತ. ಇನ್ನು 51 ಕಾಳಿಕಾ ಪೀಠ.
ಕೋಲ್ಕತ್ತಾ ಬಳಿಯ ದಕ್ಷಿಣೇಶ್ವರದಲ್ಲಿ ಸುಪ್ರಸಿದ್ಧ ಕಾಳಿಮಾತಾ ಮಂದಿರವಿದೆ. ಇದುವೇ ಶ್ರೀ ರಾಮಕೃಷ್ಣ ಪರಮಹಂಸರ ಆರಾಧ್ಯ ದೇವತೆ. ಇಲ್ಲಿ ಸತಿದೇವಿಯ ಉಳಿದ ಪಾದದ ಬೆರಳುಗಳು ಬಿದ್ದಿದ್ದವು ಎನ್ನುತ್ತಾರೆ. ಈ ಕಾಳಿಪೀಠದ ಬಗ್ಗೆ ಅನೇಕ ಭಿನ್ನ ಮತವಿದೆ. ಕೋಲ್ಕತ್ತಾ ಬಳಿಯ ಕಾಳಿಗಂಜ್ ಪ್ರದೇಶದಲ್ಲಿರುವ ಮಂದಿರದಲ್ಲಿ ನಿಜವಾದ ಪೀಠವೆನ್ನುತ್ತಾರೆ. ಇಲ್ಲಿನ ಭೈರವ ನಕುಲೀಶ. ಇನ್ನು ಕೊನೆಯದಾಗಿ 52ನೇದು ಜಯದುರ್ಗಾ ಪೀಠ. ಕರ್ನಾಟಕ ರಾಜ್ಯದ ಯಾವುದೋ ಕ್ಷೇತ್ರದಲ್ಲಿ ಪೌರಾಣಿಕ ಜಯದುರ್ಗಾ ಮಂದಿರವಿದೆ. ಇದರ ಬಗ್ಗೆ ಅನೇಕ ಊಹಾಪೋಹಗಳಿವೆ. ಈ ಸ್ಥಳದಲ್ಲಿಯೇ ಸತಿದೇವಿಯ 2 ಕರ್ಣಕುಂಡಲಗಳು ಬಿದ್ದಿದ್ದವು. ಈ ಪೀಠದಲ್ಲಿ ನೆಲೆಸಿರುವ ಭೈರವ ಅಭಿರು. ಹೀಗೆ 52 ಶಕ್ತಿಪೀಠಗಳು ಇಂದಿಗೂ ಊಹೆಗೂ ನಿಲುಕದಂತೆ ರಹಸ್ಯವನ್ನು ಹೊದ್ದು ಮಲಗಿದೆ. ಆ ತಾಯಿ ಜಗನ್ಮಾತೆಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.